ಬಿಜೆಪಿ ಪಕ್ಷದಲ್ಲಿ ಪಕ್ಷದ್ರೋಹಿ ಕೆಲಸ ಯಾರು ಮಾಡಿದ್ದಾರೆ ಅಂತ ಹೇಳಿ ಈಗ ಬಿಜೆಪಿ ನಾಯಕರು ತಲೆ ಕೆಡಿಸಿಕೊಂಡಿದ್ದಾರೆ. ಈಗ ವಿಶ್ವಾಸದ್ರೋಹಕ್ಕೆ ಕೆಂಡವಾಗ್ತಾ ಇದ್ದಾರೆ ಎಚ್ಡಿಕೆ ಅವರು ಕೂಡ. ಶಾಸಕರ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಜೆಡಿಎಸ್ನ 4 ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ. ಪಕ್ಷದೊಳಗಿನ ಗುಂಪುಗಾರಿಕೆ ಮತ್ತೆ ಮನಸ್ತಾಪಗಳು ಅಡ್ಡ ಮತದಾನ ಮಾಡಿದ್ದು ಯಾರು, ಏನೆಲ್ಲ ಕಾರಣ ಇರಬಹುದು? ಶಾಸಕರು ರೆಸಾರ್ಟ್ನಲ್ಲೇ ಇದ್ದಾಗ ಮತ ಹಾಕಲು ಮನವಿ ಮಾಡಲಾಗಿತ್ತ? ಶಾಸಕರ ಜೊತೆ ಮಾತುಕತೆ ಬಳಿಕವೂ ಕೂಡ ಕ್ರಾಸ್ ವೋಟಿಂಗ್ ಆಗಿದೆ ಅಂದ್ರೆ ಹೇಗೆ? ಕಾಂಗ್ರೆಸ್ ನಾಯಕರು ನಮ್ಮ ಶಾಸಕರನ್ನ ಸಂಪರ್ಕ ಮಾಡಿದ್ದು ಹೇಗೆ? ಆಪ್ತ ಶಾಸಕರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ. ಹೀಗೆ ಹಲವು ಅನುಮಾನಗಳು ಹುಟ್ಟುತ್ತಾ ಇದೆ, ಹಲವು ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಈಗ ಕ್ರಾಸ್ ವೋಟಿಂಗ್ ಹೇಗಾಯಿತು ಅಂತ ಹೇಳಿ, ಅದರಲ್ಲೂ ಕೂಡ ನಿನ್ನೆ ಮತದಾನ ಇತ್ತು, ನಿನ್ನೆಯೇ ಫಲಿತಾಂಶವೂ ಕೂಡ ಬಂತು. ಅದಕ್ಕೂ ಮುನ್ನ 2 ದಿನ ಮುಂಚೆನೆ ಎಲ್ಲರೂ ಕೂಡ ತಮ್ಮ ತಮ್ಮ ಶಾಸಕರನ್ನ ಹೇಗೆ ಹಿಡಿದಿಟ್ಕೊಳ್ಬೇಕು ಅಥವಾ ಹೇಗೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಸಭೆಗಳನ್ನು ಮಾಡಿದ್ರು. ಅಥವಾ ಅವ್ರಿಗೆ ಏನು ಪಕ್ಷದ ಪರವಾಗಿ ಏನೆಲ್ಲ ಹೇಳಬೇಕು ಎಲ್ಲವೂ ಕೂಡ ಹೇಳಿದ್ರು. ಆದರೂ ಕೂಡ ಈ ರೀತಿಯಾಗಿ ಹೇಗಾಯಿತು? ಜೆಡಿಎಸ್ನ 4 ಶಾಸಕರಿಂದ ಏನಾದರೂ ಕ್ರಾಸ್ ವೋಟಿಂಗ್ ಆಗಿದೆಯಾ ಅಥವಾ ಆಗಿದೆ ಅಂತಂದ್ರೂ ಯಾರು ಮಾಡಿರ್ಬೋದು, ಏನಕ್ಕೆ ಮಾಡಿರ್ಬೋದು? ಪಕ್ಷದೊಳಗಿನ ಗುಂಪುಗಾರಿಕೆ ಮತ್ತೆ ಮನಸ್ತಾಪಗಳು ಅಡ್ಡ ಮತದಾನ ಮಾಡಿದ್ಯಾರು ಅನ್ನೋ ಪ್ರಶ್ನೆ.